ವೃಕ್ಷಮಾತೆ ಹೆಸರಿನಲ್ಲಿ ತಮ್ಮದೇ ಜೀವನಾಧಾರಿತ ಕಥೆಗೆ ಸಾಲುಮರದ ತಿಮ್ಮಕ್ಕ ಅನುಮತಿಯನ್ನ ಕೊಟ್ಟಿದ್ರು. ಆದರೆ ಇದೀಗ ಚಿತ್ರೀಕರಣಕ್ಕೆ ತಡೆ ಕೋರಿ ದೂರನ್ನ ನೀಡಿದ್ದಾರೆ. ಕುದೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ತಿಮ್ಮಕ್ಕನ ಸಾಕು ಮಗ ಉಮೇಶ್ ಇದೀಗ ತಿಮ್ಮಕ್ಕನ ಜೊತೆಗೂಡಿ ಕರ್ನಾಟಕ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ದಾರೆ. ಚಿತ್ರೀಕರಣವನ್ನ ನಿಲ್ಲಿಸುವಂತೆ ಕೋರಿ ಚಿತ್ರತಂಡಕ್ಕೆ ವಾಣಿಜ್ಯ ಮಂಡಳಿ ನಿರ್ದೇಶನ ಕೊಡುವಂತೆ ದೂರು ಪತ್ರದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಪರಿಸರ ಪೋಷಣೆಗೆ ಜೀವನ ಮುಡಿಪಾಗಿಟ್ಟಿರುವ ತಿಮ್ಮಕ್ಕನ ನಿಜ ಜೀವನ ಆಧಾರಿತ ವೃಕ್ಷಮಾತೆ ಸಿನಿಮಾ ತಂಡಕ್ಕೆ ಆರಂಭದಲ್ಲೇ ಅಡ್ಡಿ ಎದುರಾಗಿದೆ. ಸ್ವತಃ ತಿಮ್ಮಕ್ಕ ಅವರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚಿತ್ರೀಕರಣ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಮುಂದೆ ನೋಡಿ. ಅದೇ ನಿಮ್ಮ ಪಿಕ್ಚರ್ ಮಾಡೋದು ಬೇಡ ಅಂತ ಹೇಳಿದ್ರಲ್ಲ, ಆ ಹೆಸರಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಜೀವನಾಧಾರಿತ ಕಥೆ ಸಿನಿಮಾ ಆಗಿ ಬರ್ತಾ ಇತ್ತು. ಇದಕ್ಕೆ ಮೊದಲಿಗೆ ಅನುಮತಿಯನ್ನ ಕೊಟ್ಟಿರ್ತಾರೆ ಸಾಲು ಮರದ ತಿಮ್ಮಕ್ಕ. ನಂತರ ಇದಕ್ಕೆ ತಡೆಯನ್ನ ಕೋರಿ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ದಾರೆ. ಮುಂದೆ ನೋಡಿ.